ಹಣ್ಣಿನಂಗಡಿಯಲ್ಲಿ ಕದಿಯಲು ಹೋಗಿ ಸಿಕ್ಕಿಬಿದ್ದ ಕಳ್ಳ. ಅಂಗಡಿಯಲ್ಲಿದ್ದ ಮಾಲೀಕನಿಗೆ ಸಿಸಿಟಿವಿ ಕೊಟ್ಟ ಅಲರ್ಟ್. ಕಳ್ಳರು ಏನೇನೋ ಕದ್ದು ತಗಲಾಕೊಳ್ತಾರೆ. ಆದ್ರೆ ಇಲ್ಲೊಬ್ಬ ಕಳ್ಳ ಚಿನ್ನದ ಅಂಗಡಿ ಅಲ್ಲ, ಬದಲಿಗೆ ಹಣ್ಣಿನ ಅಂಗಡಿಯಲ್ಲಿ ಹಣ್ಣನ್ನ ಕದಿಯೋಕೆ ಹೋಗಿ ಸಿಕ್ಕಾಕಿಕೊಂಡ ಘಟನೆ ಶಿವಮೊಗ್ಗದಲ್ಲಿ ನಡೆದು ಹೋಗಿದೆ ಕಣ್ರಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಾಗರ ಪಟ್ಟಣದ ಸರ್ಕಾರಿ ಉಪವಿಭಾಗೀಯ ಆಸ್ಪತ್ರೆ ಬಳಿ ಈ ಘಟನೆ ನಡೆದೋಗಿದೆ. ಇಲ್ಲಿನ ಹಣ್ಣಿನ ಅಂಗಡಿಯೊಂದಕ್ಕೆ ನುಗ್ಗಿದ್ದ ಕಳ್ಳ ತನಗೆ ಇಷ್ಟವಾದ ಹಣ್ಣುಗಳನ್ನ ಕದ್ದಿದ್ದಾನೆ. ಈತ ಹಣ್ಣುಗಳನ್ನ ಕದಿಯಬೇಕಾದ್ರೆ ಅಲ್ಲಿಯೇ ಅಳವಡಿಸಿದ್ದ ಸಿಸಿ ಕ್ಯಾಮೆರಾ ಹಣ್ಣಿನ ಅಂಗಡಿಯ ಮಾಲೀಕನಿಗೆ ಅಲರ್ಟ್ ಮೆಸೇಜ್ ಕೊಟ್ಟಿದೆ ನೋಡಿ. ಕೇಳಿ ಅದು 360 ಡಿಗ್ರಿ ರೋಟೇಟ್ ಆಗುವಂತ ಕ್ಯಾಮ್ರಾ ಕಣ್ರಿ. ಕಳ್ಳನು ಮುಖಕ್ಕೆ ಯಾವುದೇ ಮಾಸ್ಕ್ ಇಲ್ಲದೆ ಬಿಂದಾಸ್ ಆಗಿ ಕಳ್ಳತನ ಮಾಡಿದ್ದಾನೆ. ಆದ್ರೆ ಸಿಸಿ ಕ್ಯಾಮೆರಾ ಅಲರ್ಟ್ ಆಧರಿಸಿ ಹಣ್ಣಿನ ಅಂಗಡಿ ಮಾಲೀಕ ತಕ್ಷಣಕ್ಕೆ ಅಂಗಡಿ ಬಳಿ ಬಂದಿದ್ದ. ಸದ್ದು ಆಗುತ್ತಲೇ ಕಳ್ಳ ಅಲ್ಲಿಂದ ಕಾಲ್ಕಿತ್ತಿದ್ದ ನೋಡಿ. ಮಾಲೀಕನ ಸಮಯ ಪ್ರಜ್ಞೆಯಿಂದಾಗಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸಾಗರ ಪಟ್ಟಣ ಪೊಲೀಸರು ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಕಳ್ಳನನ್ನ ಪತ್ತೆ ಮಾಡಿದ್ದಾರೆ. ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈತ ಮೂಲತಃ ಸಾಗರ ಪಟ್ಟಣದ ನಿವಾಸಿ ಎಂದು ತಿಳಿದು ಬಂದಿದೆ ನೋಡಿ. ಸದ್ಯ ಸಾಗರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಆದ್ರೆ ಕಳ್ಳ ಮಾವಿನ ಹಣ್ಣು ಮತ್ತು ದಾಳಿಂಬೆ ಹಣ್ಣನ್ನ ಕದಿಯೋಕೆ ಬಂದಿದ್ದ ಅಂದ್ರೆ ಕಳ್ಳನಿಗೆ ಆ ಹಣ್ಣುಗಳ ಅವಶ್ಯಕತೆ ಎಷ್ಟಿರಬೇಕು ಅನ್ನೋ ಪ್ರಶ್ನೆಯೂ ಇಲ್ಲಿ ಕಾಡುತ್ತದೆ ಕಣ್ರಿ. ಹಣ್ಣು ಖರೀದಿ ಮಾಡೋದಕ್ಕೂ ಅವನ ಬಳಿ ಹಣ ಇರ್ಲಿಲ್ವಾ? ಆಸ್ಪತ್ರೆ ಪಕ್ಕದ ಅಂಗಡಿಯಲ್ಲಿ ಕದ್ದಿದ್ದಾನೆ ಅಂದ್ರೆ ಕಳ್ಳನ ಸಂಬಂಧಿಕರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರಾ? ಈ ಎಲ್ಲದರ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕಾಗಿದೆ. ಯಾಕಂದ್ರೆ ಕಳ್ಳ ಯಾವುದೇ ಹಣ ಕದ್ದಿಲ್ಲ, ಕೇವಲ ಹಣ್ಣು ಮಾತ್ರ ಕದಿಯೋದು ಸಿಸಿ ಕ್ಯಾಮೆರಾದಲ್ಲಿ ಕಂಡು ಬಂದಿದೆ. ಆದ್ರೆ ಏನೇ ಕದ್ದಿದ್ರು ಕೂಡ ಕಳ್ಳತನವೇ ಅಲ್ವಾ? ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.